ರಾಜಕೀಯದಲ್ಲಿ ಸಂಖ್ಯೆಗಳೇ ಎಲ್ಲ ಅಂತ ಅನ್ಕೋತೀವಿ. ಆದರೆ ನಾಯಕತ್ವ ಇಲ್ದಿದ್ರೆ ಆ ಸಂಖ್ಯೆಗಳು ಕೂಡ ಕೇವಲ ಕಾಗದದ ಮೇಲಷ್ಟೇ ಉಳಿಯುತ್ತೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕರ್ನಾಟಕದ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ. ಗದ್ದುಗೆ ಮೇಲಿರುವ ನಾಯಕರಿಗೆ ತಮ್ಮದೇ ಶಾಸಕರ ಮೇಲೆ ಹಿಡಿತ ತಪ್ಪಿದಾಗ ಏನಾಗುತ್ತೆ ಅನ್ನೋದಕ್ಕೆ ಈ ಫಲಿತಾಂಶವೇ ಒಂದು ದೊಡ್ಡ ಉದಾಹರಣೆ. ಇಲ್ಲಿ ಸೋತಿದ್ದು ಬಿಜೆಪಿ ಮತ್ತು ಜೆಡಿಎಸ್ ಒಮ್ಮತದ ಅಭ್ಯರ್ಥಿ ಮಾತ್ರ ಅಲ್ಲ, ಬದಲಿಗೆ ಆ ಪಕ್ಷಗಳ ನಾಯಕತ್ವವೂ ಕೂಡ. ಕುಟುಂಬ ಪಾರುಪತ್ಯದ ಜೆಡಿಎಸ್ ನಲ್ಲಿ ಯಾರು ಯಾರ ಮಾತನ್ನು ಕೇಳ್ತಾರೆ ಅನ್ನೋದೇ ಒಂದು ಕಥೆಯಾದ್ರೆ, ಮತ್ತೊಂದೆಡೆ ಶಿಸ್ತಿನ ಪಕ್ಷ ಬಿಜೆಪಿಯಲ್ಲೂ ಶಾಸಕರ ಮೇಲೆ ಹಿಡಿತ ತಪ್ಪಿರೋದು ಜಗಜ್ಜಾಹೀರಾಗಿದೆ. ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ರಣತಂತ್ರ ಹೇಗಿತ್ತು, ಬಿಜೆಪಿ ಮತ್ತು ಜೆಡಿಎಸ್ನ ದೌರ್ಬಲ್ಯ ಹೇಗೆ ಎಕ್ಸ್ಪೋಸ್ ಆಯಿತು, ಇದೇ ಇವತ್ತಿನ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ನಾನು ರಕ್ಷಿತಾ ಕರ್ಕೇರ. ಕಾಂಗ್ರೆಸ್ಗೆ 4 ಸ್ಥಾನ, ಬಿಜೆಪಿಗೆ 2 ಸ್ಥಾನ, ಇದು ಬಹುತೇಕ ಖಚಿತವಾಗಿತ್ತು. ಅಂದ್ರೆ 6 ಸ್ಥಾನಗಳ ಫಲಿತಾಂಶ ಚುನಾವಣೆಗೂ ಮೊದಲೇ ಗೊತ್ತಿತ್ತು. ಆದರೆ ರಾಜಕೀಯ ಟ್ವಿಸ್ಟ್ ಶುರುವಾಗಿದ್ದು 7ನೇ ಸ್ಥಾನದಲ್ಲಿ. ವಿಧಾನಸಭೆಯ ಸದಸ್ಯರ ಒಟ್ಟು ಸಂಖ್ಯೆ ಪರಿಗಣಿಸಿದ್ರೆ 7 ಸದಸ್ಯರನ್ನು ಆರಿಸಿ ಮೇಲ್ಮನೆ ಅಂದ್ರೆ ವಿಧಾನ ಪರಿಷತ್ತಿಗೆ ಕಳಿಸಬಹುದು. ಆದರೆ ಆಯಾ ಪಕ್ಷಗಳ ಶಾಸಕರ ಸಂಖ್ಯೆಗಳ ಆಧಾರದಲ್ಲಿ ಕಾಂಗ್ರೆಸ್ 4 ಮತ್ತು ಬಿಜೆಪಿ 2 ಸ್ಥಾನಗಳಲ್ಲಿ ತೃಪ್ತಿ ಪಡಬಹುದಿತ್ತು. ಜೆಡಿಎಸ್ ಕೇವಲ 18 ಶಾಸಕರ ಬಲದಿಂದ ಪಕ್ಷದ ಅಭ್ಯರ್ಥಿಯನ್ನು ಮೇಲ್ಮನೆಗೆ ಕಳಿಸುವ ಅವಕಾಶ ಜೆಡಿಎಸ್ಗಿರಲಿಲ್ಲ. ಹಾಗಾಗಿ ಸಿಕ್ಕ ಅವಕಾಶವನ್ನೇ ಬಳಸಿಕೊಂಡಂತಹ ಡಿ.ಕೆ. ಶಿವಕುಮಾರ್ ಅವರು 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ. ಅದು ರಾಜಕೀಯವಾಗಿ ರಿಸ್ಕ್ ಆಗಿತ್ತು. ಯಾಕಂದ್ರೆ ಒಂದು ವೇಳೆ ಆ ಅಭ್ಯರ್ಥಿ ಸೋತಿದ್ರೆ ಅದು ನೇರವಾಗಿ ಡಿ.ಕೆ.ಶಿಯ ಪ್ರತಿಷ್ಠೆಗೆ ಹೊಡೆತ ಬೀಳ್ತಿತ್ತು. ಗೆದ್ರೆ ಅದು ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ, ಜೊತೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಸೆಡ್ಡು ಹೊಡೆಯಬಹುದಿತ್ತು. ಡಿ.ಕೆ.ಶಿ ಅದನ್ನೀಗ ಸಾಧಿಸಿ ತೋರಿಸಿದ್ದಾರೆ. ನನ್ನ ಜೊತೆ 224 ಜನನು ನನ್ನ ಜೊತೆ ಬಹಳ ಆತ್ಮೀಯರಿದ್ದಾರಪ್ಪ. ನಾನು ಚೀಫ್ ಮಿನಿಸ್ಟರ್ ಆಗಿರೋದು 224 ಜನ ಶಾಸಕರಿಗೆ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಹೊರತು ನಾನು ಬಿಜೆಪಿ ಅವರಿಗೆ, ಕಾಂಗ್ರೆಸ್ ಅವರಿಗೆ, ದಳದವ್ರಿಗೆ ಅಂತ ಅಲ್ಲ. ಎಲ್ಲರೂ ನನ್ನ ಬ್ರದರ್ಸ್ ಅವರೆಲ್ಲ. ಅವರು ಬಹಿರಂಗವಾಗಿ ಹೇಳಿದ್ರು, ನಾವು ನಮಗೆ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ನಿಂತಿದ್ದೀವಿ ಅಂತ. ಮುಂದಿನ ನನಗೆ ಗೊತ್ತಿಲ್ಲ ಅದು, ಯಾಕೆಂದ್ರೆ ಅವ್ರದ್ದು ಕಾನ್ಫಿಡೆನ್ಷಿಯಲ್ ಓಟು. ನನಗೆ ನಾನು ಕಣ್ಣು ಹಾಕ್ಕೊಂಡು ಇಲ್ಲಾಂದರೆ ಕನ್ನಡಿ ಹಾಕಿ ದುರ್ಬಿ ಹಾಕಿ ನೋಡೋಕ್ಕಾಗ್ತದ? ಅದು ಗುಪ್ತ ಮತದಾನ. ಆ ಗುಪ್ತ ಮತದಾನ ಏನಿದೆಯೋ ಅಂತ ಗೊತ್ತಿಲ್ಲ. ಇನ್ನೊಂದೆಡೆ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಹೇಗಿತ್ತು ಅಂತ ನೋಡೋದಾದ್ರೆ, ಜೆಡಿಎಸ್ ನಿಂದ ಕಣಕ್ಕಿಳಿದಿದ್ದಂತಹ ಗೋವಿಂದರಾಜು ಅವರು ಗೆಲ್ಲೋಕೆ ಕನಿಷ್ಠ 28 ವೋಟ್ಗಳು ಬೇಕಿತ್ತು. ಕಾಂಗ್ರೆಸ್ ನಿಂದ 3-4 ವೋಟ್ಗಳು ಸೆಳೆಯಬಹುದು ಅನ್ನೋದು ಅವರ ಪ್ಲಾನ್ ಆಗಿತ್ತು. ಆದ್ರೆ ಅವರಿಗೆ ಸಿಕ್ಕಿದೆಷ್ಟು ಗೊತ್ತಾ? ಕೇವಲ 14 ವೋಟು. ಅಸೆಂಬ್ಲಿಯಲ್ಲಿ 18 ಶಾಸಕರನ್ನು ಇಟ್ಕೊಂಡು ಕನಿಷ್ಠ ತಮ್ಮ ಸ್ವಂತ ಶಾಸಕರ ಓಟನ್ನು ಪೂರ್ತಿಯಾಗಿ ಉಳಿಸ್ಕೊಳ್ಳೋಕೆ ಜೆಡಿಎಸ್ ಲೀಡರ್ಶಿಪ್ಗೆ ಸಾಧ್ಯವಾಗಿರಲಿಲ್ಲ. ಇದು ಕೇವಲ ಸೋಲಲ್ಲ, ಇದು ನಾಯಕತ್ವಕ್ಕೆ ಬಂದಿರುವಂತಹ ಒಂದು ದೊಡ್ಡ ಮಟ್ಟದ ಎಚ್ಚರಿಕೆ ಅಂತಾನೆ ಹೇಳ್ಬೋದು. 18 ಶಾಸಕರಿರುವ ಪಕ್ಷದ ಅಭ್ಯರ್ಥಿಗೆ 14 ಮತಗಳು ಬಂದಿದೆ ಅಂದ್ರೆ ಉಳಿದ ಮತಗಳು ಎಲ್ಲಿಗೆ ಹೋದ್ವು? ಅಥವಾ ಒಂದು ವೇಳೆ ಬಿಜೆಪಿಗೆ 2 ಮತಗಳು ಬಿದ್ದಿದ್ರೆ ಸುಮಾರು 6 ಮತಗಳು ಜೆಡಿಎಸ್ ಪಾಳಯದಿಂದ ಹೇಗೆ ಮಾಯವಾದ್ವು? ಯಾರು ಅಡ್ಡ ಮತದಾನ ಮಾಡಿದ್ರು? ಯಾರು ಪಕ್ಷದ ಸೂಚನೆ ಪಾಲಿಸಲಿಲ್ಲ? ಈ ಪ್ರಶ್ನೆಗಳು ಈಗ ಸಹಜವಾಗಿ ಹುಟ್ಟುತ್ತಿವೆ. ಅಂದ್ರೆ ಕುಮಾರಸ್ವಾಮಿ ಅವರು ತಮ್ಮದೇ ಪಕ್ಷದ ಶಾಸಕರ ಮೇಲೆ ಸಂಪೂರ್ಣ ಹಿಡಿತ ಹೊಂದಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಜೆಡಿಎಸ್ ಒಳಗಡೆ ಕೇಳಿ ಬರ್ತಾ ಇದೆ. ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ನನಗೆ ನೆನ್ನೆ ಚುನಾವಣೆಯಲ್ಲಿ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ, ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೇನೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ. ಯಾರೇ ಹೋಗಿ ಚರ್ಚೆ ಮಾಡಿದ್ರು ಅಂತಿಮವಾದ ನಿರ್ಣಯ ನನ್ನ ಕಾರ್ಯಕರ್ತರ ಅಭಿಪ್ರಾಯಗಳೇನಿದೆ ಅದನ್ನು ಇಟ್ಕೊಂಡು ನಾನೇ ತೀರ್ಮಾನ ಮಾಡ್ತೀನಿ. ಇವ್ರು ಹೇಳೋರು ಮುಖ್ಯಮಂತ್ರಿಗಳು ಹೋಗಲಿ ಅಂತ ಹೇಳಿ ಕಾನೂನು ವ್ಯಾಪ್ತಿ ಒಳಗೆ ಆ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಲ್ಲೂ ಅವ್ರ ಪರವಾಗಿ ನಿಲ್ತೀನಿ. ಏನು ಹೇಳಿ? ನಾನು ರಾಜ್ಯ ರಾಜಕಾರಣದ ಕೇಂದ್ರದಲ್ಲಿ ಟೆಂಪ್ರರಿ, ಅದು ನನ್ನ ಪರ್ಮನೆಂಟ್ ಇಲ್ಲೇ. ಅದರಿಂದ ನಾನು ರಾಜಕಾರಣಕ್ಕೆ ಹೊಸದಾಗಿ ಬರಬೇಕು. ನಾನು ಯಾವ್ಯಾವ ಟೀಮ್ಗೆ ಏನು ತೀರ್ಮಾನ ಮಾಡಬೇಕು ಇವುಗಳ ವಿಷಯದಲ್ಲಿ ತಗೋತೀನಿ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋದ ನಂತರ ರಾಜ್ಯದಲ್ಲಿ
ಅವರ ಸ್ಥಾನವನ್ನು ತುಂಬುವಂತಹ ನಾಯಕರೇ ಇಲ್ಲದಂತಾಗಿದೆ. ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದ GT ದೇವೇಗೌಡರು JDS ಶಾಸಕಾಂಗ ಪಕ್ಷದ ನಾಯಕ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಆದರೆ CB ಸುರೇಶ್ ಬಾಬು ಅವರಿಗೆ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ನೀಡಲಾಯಿತು. ಸುರೇಶ್ ಬಾಬು ಅವರು ಕುರುಬ ಸಮುದಾಯಕ್ಕೆ ಸೇರಿದವರಾಗಿದ್ದರಿಂದ ಸದನದಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಕೊಡಬಹುದು ಅನ್ನೋದು JDSನ ಲೆಕ್ಕಾಚಾರ ಆಗಿತ್ತು. ಇದು GT ದೇವೇಗೌಡರ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಇಷ್ಟು ಮಾತ್ರ ಅಲ್ಲ, ಸುರೇಶ್ ಬಾಬು ಅವರು ಪಕ್ಷದ ಎಲ್ಲಾ ಶಾಸಕರನ್ನು ಒಟ್ಟಿಗೆ ಕೊಂಡೊಯ್ಯುವಲ್ಲಿ ಕೂಡ ವಿಫಲ ಆಗಿದ್ರು. ಸುರೇಶ್ ಬಾಬು ವಿರುದ್ಧವೇ ಪಕ್ಷದ ಶಾಸಕರು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಈ ಅಸಮಾಧಾನ ಈಗಲೂ ಮುಂದುವರ್ತಾ ಇದೆ. ಈ ನಡುವೆ JDSನ ಯುವ ಘಟಕ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸದನದಲ್ಲಿ ಇಲ್ಲ. ಪಕ್ಷದಲ್ಲಿನ ಹಿರಿಯ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಅವರು ವಿಫಲರಾಗಿದ್ದಾರೆ. ಪಕ್ಷದ ಹಿರಿಯ ನಾಯಕ ಬಂಡೆಪ್ಪ ಕಾಶೆಂಪೂರ ಅವರಿಗೆ ಯಾವುದೇ ಹೊಣೆಗಾರಿಕೆ ಪಕ್ಷದಲ್ಲಿಲ್ಲ. ಈ ಎಲ್ಲ ಕಾರಣದಿಂದ ಪಕ್ಷಕ್ಕೆ ಸೂಕ್ತ ಸೂಚನೆಗಳಾಗಲಿ ನಿರ್ದೇಶನಗಳಾಗಲಿ ನೀಡಲಿಕ್ಕೋಸ್ಕರ ಅಲ್ಲಿರುವಂಥ ನಾಯಕರೇ ಇಲ್ಲ ಅಂತಾಗಿದೆ. ಪಕ್ಷದಲ್ಲಿ ನಾಯಕತ್ವದ ಕೊರತೆಯಿಂದ ಶಾಸಕರು ಕುಮಾರಸ್ವಾಮಿ ಅವರಿಗೆ ರಾಜ್ಯಕ್ಕೆ ವಾಪಸ್ ಬರಲೇಬೇಕು ಅನ್ನೋ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಮೇಲ್ಮನೆ ಚುನಾವಣೆಯಲ್ಲಿ JDS ಶಾಸಕರ ಅಡ್ಡ ಮತದಾನ ಇದೇನು ಹೊಸದಲ್ಲ. 2016 ಜೂನ್ನಲ್ಲಿ ನಡೆದಂತಹ ರಾಜ್ಯಸಭಾ ಚುನಾವಣೆಯಲ್ಲಿ JDS ಪಕ್ಷದ 8 ಶಾಸಕರು ಪಕ್ಷದ ವಿಪ್ ಉಲ್ಲಂಘಿಸಿ ಕಾಂಗ್ರೆಸ್ನ 3ನೇ ಅಭ್ಯರ್ಥಿ KC ರಾಮಮೂರ್ತಿ ಪರ ಅಡ್ಡ ಮತದಾನ ಮಾಡಿದ್ರು. ಇದರಿಂದಾಗಿ JDS ಅಧಿಕೃತ ಅಭ್ಯರ್ಥಿ BM ಫಾರೂಕ್ ಸೋಲನ್ನು ಅನುಭವಿಸುವಂತಾಗಿತ್ತು. ಇದೇ ಅವಧಿಯಲ್ಲಿ ನಡೆದಂತ ವಿಧಾನ ಪರಿಷತ್ ಚುನಾವಣೆಯಲ್ಲೂ 5ಕ್ಕೂ ಹೆಚ್ಚು JDS ಬಂಡಾಯ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ಪರ ಬಹಿರಂಗವಾಗಿ ಮತ ಚಲಾಯಿಸಿದ್ರು. 2018 ಮಾರ್ಚ್ನಲ್ಲಿ ಸಿದ್ದರಾಮಯ್ಯ ಅವರ ಆಡಳಿತದ ಕೊನೆಯ ದಿನಗಳಲ್ಲಿ ನಡೆದಂತ ರಾಜ್ಯಸಭಾ ಚುನಾವಣೆಯಲ್ಲೂ ಅಡ್ಡ ಮತದಾನದ ಆರೋಪ ಕೇಳಿಬಂದಿತ್ತು. JDSನಿಂದ ಅಮಾನತುಗೊಂಡಿದ್ದಂತಹ ಬಂಡಾಯ ಶಾಸಕರು ಹಾಗೂ ಇತರ 2 ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿ GC ಚಂದ್ರಶೇಖರ್ ಗೆಲುವಿಗೆ ನೆರವಾಗಿದ್ರು. ಇದಿಷ್ಟು JDSನ ಕಥೆಯಾದ್ರೆ ಬಿಜೆಪಿಯ ಸ್ಥಿತಿ ಇನ್ನೂ ವಿಚಿತ್ರವಾಗಿದೆ. ಮೈತ್ರಿಕೂಟದ ದೊಡ್ಡಣ್ಣ ರಾಷ್ಟ್ರ ರಾಜಕಾರಣದಲ್ಲಿ ಇತರ ಪಕ್ಷಗಳಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದಂತಹ ಬಿಜೆಪಿ ಕತೆ ಈಗ ನೋಡೋದಾದ್ರೆ ಅವರಾದ್ರೂ ಶಿಸ್ತು ತೋರಿಸಿದ್ರ? ಅದು ಇಲ್ಲ. ಬಿಜೆಪಿ ತನ್ನ ಪಕ್ಕಾ ವೋಟ್ಗಳಲ್ಲೇ ಕನಿಷ್ಠ 4 ವೋಟ್ಗಳನ್ನು ಕಳೆದುಕೊಂಡಿವೆ. ಬಿಜೆಪಿಯಿಂದ ಕಣಕ್ಕಿಳಿದಿದ್ದಂತ ರಘು ಕೌಟಿಲ್ಯ ಅವರಿಗೆ 29 ವೋಟ್ ಬಂದಿದ್ರೆ ಲಿಂಗರಾಜ್ ಪಾಟೀಲ್ ಅವರಿಗೆ ಬಂದಿದ್ದು ಕೇವಲ 27 ವೋಟ್. ಆದ್ರೆ ಗೆಲುವಿನ ಕೋಟ ತಲುಪೋಕೆ ಇವರ ಅಧಿಕೃತ ಅಭ್ಯರ್ಥಿಗಳೇ ಒದ್ದಾಡಬೇಕಾಗಿ ಬಂತು. ಇದು ಏನಂತ ತೋರಿಸುತ್ತೆ? ಕರ್ನಾಟಕ ಬಿಜೆಪಿಯ ರಾಜ್ಯ ನಾಯಕತ್ವಕ್ಕೆ ತಮ್ಮದೇ ಶಾಸಕರ ಮೇಲೆ ಯಾವುದೇ ಹಿಡಿತ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಿದೆ. ವಿಶೇಷ ಅಂದ್ರೆ JDS ಪಕ್ಷಕ್ಕೆ ತಮ್ಮಲ್ಲಿ ಯಾರು ಅಡ್ಡ ಮತದಾನ ಮಾಡಬಹುದನ್ನೋ ಸುಳಿವಿತ್ತು. ಆದ್ರೆ ಬಿಜೆಪಿಗೆ ಕೊನೆವರೆಗೂ ತಮ್ಮ ಶಾಸಕರು ಯಾವ ಶಾಸಕರು ಅಡ್ಡ ಮತದಾನ ಮಾಡಬಹುದು ಅನ್ನೋ ಒಂದು ಸುಳಿವು, ಕನಿಷ್ಠ ಸುಳಿವು ಕೂಡ ಅವ್ರಿಗಿರಲಿಲ್ಲ. ಆದರೆ ನಿನ್ನೆ ಮತದಾನ ಆದಂಥ ಸಂದರ್ಭದಲ್ಲಿ JDS ಪಕ್ಷದಿಂದನೂ ಕೂಡ 6-7 ಅಡ್ಡ ಮತದಾನಗಳಾಗಿದ್ದಾವೆ. BJPಯಿಂದಲೂ ಕೂಡ 5ಕ್ಕೂ ಕನಿಷ್ಠ 4-5 ಅಡ್ಡ ಮತಗಳು ಆಗಿದ್ದಾವೆ ಅನ್ನುವ ಮಾಹಿತಿ ನಮಗೂ ಕೂಡ ಸಿಕ್ಕಿರುವಂಥದ್ದು. ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಯಾರು ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅವರನ್ನು ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಆಟ ಆಡಿರ್ಬೋದು ಅನ್ನುವ ಕೆಲವು ಮಾಹಿತಿಗಳು ಕೂಡ ನಮ್ಮ ಬಳಿಯಲ್ಲಿದೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರ ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟನ್ನು ಕೂಡ ನಾನು ಬೆಳಗ್ಗೆ ಕೇಳಿದ್ದೇನೆ. ಸಾಧ್ಯ ಆದರೆ ಇವತ್ತೇ ಕೊಡಿ ಅಥವಾ ಯಾವಾಗ ಕೊಟ್ಟರು ಕೂಡ ನಾನು ತಕ್ಷಣ ಬರ್ತೇನೆ. ರಾಜ್ಯದ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ವಿಧಾನ ಪರಿಷತ್ನಲ್ಲಾದಂಥ ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಇಲ್ಲಿ ಈಗ ಮತ್ತೊಂದು ಪ್ರಶ್ನೆ ಮೂಡುತ್ತೆ. ಬಿಜೆಪಿ ನಿಜವಾಗ್ಲೂ ಒಗ್ಗಟ್ಟಾಗಿದೆಯಾ? ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ R ಅಶೋಕ್, ಕೇಂದ್ರ ನಾಯಕತ್ವ ಎಲ್ಲವೂ ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡ್ತಿದ್ದಾರಾ ಅಥವಾ ಒಳಗೊಳಗಡೆ ಬಣ ರಾಜಕೀಯ ಮುಂದುವರಿತಿದ್ಯಾ? ಈ ಚುನಾವಣೆಯ ನಂತರ ಈ ಎಲ್ಲ ಪ್ರಶ್ನೆಗಳು ಮತ್ತೆ ಚರ್ಚೆಗೆ ಬಂದಿವೆ. ಯಾಕಂದ್ರೆ ಮತದಾನ ರಹಸ್ಯವಾಗಿದ್ರೂ ಫಲಿತಾಂಶ ಕೆಲವೊಮ್ಮೆ ಪಕ್ಷದೊಳಗಿನ ಅಸಮಾಧಾನವನ್ನು ಬಹಿರಂಗಪಡಿಸುತ್ತೆ. ಅಥವಾ ಅವರ ಪಕ್ಷದಲ್ಲೇ ಇದ್ದ ಕೊನೆಗೆ ಯಡಿಯೂರಪ್ಪ ಕುಟುಂಬದ ಮೇಲೆ ಟೀಕಾ ಪ್ರಹಾರ ನಡೆಸಿ ಪಕ್ಷದಿಂದಲೇ ಅಮಾನತುಗೊಂಡಿದ್ದಂತ ಬಸನಗೌಡ ಪಾಟೀಲ್ ಯತ್ನಾಳ ಹಿಂದೊಮ್ಮೆ ಆಪಾದಿಸಿರುವಂತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಿಜೆಪಿಯಲ್ಲಿ ನಡೀತಿದ್ಯಾ? ಯಾಕಂದ್ರೆ ನಿನ್ನೆ ಬಂದಂತ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಗಮನಿಸಿದ್ರೆ ಬಿಜೆಪಿಯಲ್ಲೇ 3 ರಿಂದ 4 ಮಂದಿ ಅಡ್ಡ ಮತದಾನ ಮಾಡಿರೋದು ಸ್ಪಷ್ಟವಾಗಿದೆ.
ಇದರಿಂದಾಗಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರ ನಾಯಕತ್ವದ ಮೇಲೆ ಈಗ ಮತ್ತೊಂದು ಪ್ರಶ್ನೆ ಎದ್ದೇಳುತ್ತೆ. ಅವರ ಎಲ್ಲರ ಮೇಲೆ ಕಂಟ್ರೋಲ್ ಇದೆಯಾ ಅನ್ನೋ ಪ್ರಶ್ನೆ ಅಲ್ಲಿ ಮೂಡುತ್ತೆ. ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಅಂತ ಗೊಂದಲನೇ ಇರಲಿಲ್ಲ. DK ಶಿವಕುಮಾರ್ ಅವರು ಮೊದಲೇ ಅಡ್ಡ ಮತದಾನದ ಅಪಾಯ ಅರ್ಥ ಮಾಡ್ಕೊಂಡಿದ್ರು. ಅದಕ್ಕಾಗಿಯೇ ಶಾಸಕರನ್ನು ರೆಸಾರ್ಟ್ಗೆ ಕಳಿಸಿದ್ರು. ಮತದಾನಕ್ಕೆ ಕರೆತರುವಾಗಲೂ ಎಚ್ಚರಿಕೆ ಇಟ್ಟಿದ್ದಂಥ DK ಶಿವಕುಮಾರ್ ಪಕ್ಷದ ಶಾಸಕರನ್ನು ಪ್ರತ್ಯೇಕ ತಂಡಗಳಾಗಿ ವಿಧಾನಸೌಧಕ್ಕೆ ಕರೆತರ್ತಾರೆ. ಯಾರೊಬ್ಬರೂ ವಿಪಕ್ಷಗಳ ಆಮಿಷಕ್ಕೆ ಒಳಗಾಗದಂತೆ ಹದ್ದಿನ ಗಣ್ಣಿಟ್ಟಿದ್ರು. ಇದರ ನಡುವೆ ವಿಪಕ್ಷಗಳ ಶಾಸಕರನ್ನು ಸೆಳೆಯಲು ರಣತಂತ್ರ ಕೂಡ ರೂಪಿಸಿದ್ರು. DKಶಿ ತಲೆ ಕೆಡಿಸ್ಕೊಂಡು ಹೈ ರಿಸ್ಕ್ ತಗೊಂಡು ನಿಲ್ಲಿಸಿದ್ದಂತ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರಿಗೆ ಬಿದ್ದಿದ್ದು ಬರೋಬ್ಬರಿ 32 ವೋಟ್. ಆ ಮೂಲಕ DKಶಿ ಏನು ಸಂದೇಶ ರವಾನಿಸಿದ್ರು ಅನ್ನೋದು ನೋಡೋದಾದ್ರೆ, ಈ ಚುನಾವಣೆಯ ದೊಡ್ಡ ಸಂದೇಶ ಒಂದೇ ಆಗಿತ್ತು. DK ಶಿವಕುಮಾರ್ ಅವರು ತಮ್ಮ ಪಕ್ಷದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ್ದಾರೆ ಎಂಬುದು ಸಾಬೀತಾಗಿದೆ. ಜೊತೆಗೆ ಮುಖ್ಯಮಂತ್ರಿಯಾದ ಬಳಿಕ ಎದುರಾದಂತ ದೊಡ್ಡ ಹಾಗೂ ಮೊದಲ ಟಾಸ್ಕ್ನಲ್ಲೇ ಅವರೀಗ ಯಶಸ್ವಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಪದತ್ಯಾಗ ಮಾಡಿದ ನಂತರ ಅವರ ನೆರಳಿನಲ್ಲೇ DK ಶಿವಕುಮಾರ್ ಅವರು ಪಕ್ಷ ಮತ್ತು ಶಾಸಕರನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯವೇ ಅನ್ನೋ ಪ್ರಶ್ನೆ ಮೂಡಿತ್ತು. ಅವರು ಒಂದೇ ಏಟ್ನಲ್ಲಿ ಸಿದ್ದರಾಮಯ್ಯ ಅವರಿಗೆ ತಮ್ಮ ಸಾಮರ್ಥ್ಯದ ಸಂದೇಶ ಈ ಚುನಾವಣೆಯ ಫಲಿತಾಂಶದ ಮೂಲಕ ರವಾನಿಸಿದ್ದಾರೆ. ಜೊತೆಗೆ BJP JDS ಪಕ್ಷದ ವರಿಷ್ಠರಿಗೂ ತಮ್ಮ ಚಾಣಾಕ್ಷತೆಯನ್ನು ಮನದಟ್ಟು ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾದರು. ಮತ್ತೊಂದೆಡೆ JDS BJP ಮೈತ್ರಿಯ ಒಕ್ಕಲಿಗ ಅಭ್ಯರ್ಥಿ ಗೋವಿಂದರಾಜು ಅವರನ್ನು ತಮ್ಮ ಪಕ್ಷದ ಒಕ್ಕಲಿಗ ಅಭ್ಯರ್ಥಿಯಾಗಿರುವ ವಿನಯ್ ಕಾರ್ತಿಕ್ ಅವರ ಮೂಲಕ ಸೋಲಿಸುವ ಮೂಲಕ ಹೊಸ ರೀತಿಯ ಸಂದೇಶವನ್ನು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ರವಾನಿಸ್ತಾರೆ. ಈ ಕ್ರಾಸ್ ವೋಟಿಂಗ್ ಬೆನ್ನಲ್ಲೇ BJP JDS ಒಳಗಡೆ ತಲೆ ಕೆರೆದುಕೊಳ್ಳುವಂತ ಕೆಲಸ ನಡೀತಿದೆ. ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಮಾತ್ರ ವಿಪಕ್ಷಗಳ ಈ ಭಿನ್ನಮತದ ಬಗ್ಗೆ ಲೇವಡಿ ಮಾಡ್ತಿದ್ದಾರೆ. ಅವರು ಮಾಧ್ಯಮಗಳ ಮುಂದೆ ಈ ಹಿಂದೆನೇ ಹೇಳಿದ್ರು, BJPಯವರು ಸೋಮಶೇಖರ ಮತ್ತು ಹೆಬ್ಬಾರ್ ಅವರನ್ನು ಉಚ್ಚಾಟನೆ ಮಾಡಿ ನಮ್ಮ ಬಳಿ ಇರಬೇಡಿ ಅಂತ ಕಳಿಸಿದ್ರು. ತಮ್ಮದೇ ಪಕ್ಷದಲ್ಲಿ ಅಪಮಾನ ಎದುರಿಸಿ ಬಂದವರನ್ನು ನಾವು ಮಧ್ಯ ದಾರಿಯಲ್ಲಿ ಬಿಡೋಕೆ ಆಗುತ್ತಾ? ದಾರಿ ಇಲ್ಲದವರಿಗೆ ದಾರಿ ತೋರಿಸುವ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಅಂತ ಅವರು ಒಂದು ಪಂಚ್ ಡೈಲಾಗ್ ಹೊಡೆದಿದ್ರು. ದಾರಿ ಇಲ್ಲದವರಿಗೆ ದಾರಿ ತೋರಿಸಿದ್ರಂತೆ. ಅಂದ್ರೆ ಈ ಒಂದು ಹೇಳಿಕೆ ಸಾಕು ಇಲ್ಲಿ ಒಳಗಡೆ ಎಂತಹ ಕುದುರೆ ವ್ಯಾಪಾರ ಅಥವಾ ಆಪರೇಷನ್ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿ. ವಿಧಾನಸಭಾ ಚುನಾವಣೆಯ ಸೋಲಿನ ನಂತರ NDA ಮೈತ್ರಿಕೂಟದಲ್ಲಿ ಉಂಟಾಗಿದ್ದಂಥ ಆಂತರಿಕ ಅಸಮಾಧಾನವನ್ನೇ ಬಂಡವಾಳ ಮಾಡಿಕೊಂಡಿರುವಂಥ ಕಾಂಗ್ರೆಸ್ ಯಶಸ್ವಿಯಾಗಿ ಈಗ ಆಪರೇಷನ್ ಹಸ್ತ ಮುಗಿಸಿದೆ. ಸೊ ಬಾಟಮ್ ಲೈನ್ ಏನಂತಂದರೆ, ಪೇಪರ್ ಮೇಲೆ ಮೈತ್ರಿ ಇರ್ಬೋದು, ಆದರೆ ಶಾಸಕರ ಮೇಲೆ ಹತೋಟಿ ಇಲ್ಲದಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಈ MLC ಎಲೆಕ್ಷನ್ ತೋರಿಸ್ಕೊಟ್ಟಿದೆ. ಈ ರಿಸಲ್ಟ್ ಮುಖಾಂತರ BJP ಮತ್ತು JDSನ ನಾಯಕತ್ವದ ದೌರ್ಬಲ್ಯ ಸ್ಪಷ್ಟವಾಗಿ ಎಕ್ಸ್ಪೋಸ್ ಆಗಿದೆ. ನೋಡಿ, ಬಹಳ ಸ್ಪಷ್ಟವಾಗಿ ಎದ್ ಕಾಣೋದು ಏನಪ್ಪಾ ಅಂದ್ರೆ BJP ಮತ್ತೆ JDS ಅಲ್ಲಿ ನಾಯಕತ್ವದ ಕೊರತೆ ಇದೆ. BJP ಅವರಿಗೆ ಮತ್ತೆ JDS ಅವರಿಗೆ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಇವತ್ತು ನಮ್ಮ ಜನಪರ ಯೋಜನೆಗಳನ್ನ ನೋಡಿ, ಗ್ಯಾರಂಟಿ ಯೋಜನೆಗಳನ್ನ ನೋಡಿ, ಯಾವ ರೀತಿ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ಸ್ಥಿರತೆ ಮತ್ತು ಒಂದು ಸ್ವಾಭಿಮಾನದ ಬದುಕನ್ನ ಕೊಡ್ತಾ ಇರೋದನ್ನ ನೋಡಿ ಇವತ್ತು ಕೆಲವು ಶಾಸಕರು ಆತ್ಮಸಾಕ್ಷಿಯ ಮತಗಳನ್ನ ನೀಡಿದ್ದಾರೆ. ಒಟ್ನಲ್ಲಿ ಇದು ಕೇವಲ ಮೇಲ್ಮನೆಯ ಕೆಲವು ಸೀಟ್ಗಳಿಗೆ ನಡೆದಂತಹ ಫೈಟ್ ಅಲ್ಲ. ಇದು ಕರ್ನಾಟಕದಲ್ಲಿ NDA ಮೈತ್ರಿಕೂಟದ ಇನ್ವಿನ್ಸಿಬಲ್ ಅಂದ್ರೆ ಸೋಲಿಸಲಾಗದ ಇಮೇಜ್ಗೆ ಬಿದ್ದಂತ ದೊಡ್ಡ ಪೆಟ್ಟು. BJP ಮತ್ತು JDS ಜೊತೆಗಿದ್ರು ಅವರಲ್ಲಿ ಪರಸ್ಪರ ನಂಬಿಕೆ ಇಲ್ಲ, ಕೋಆರ್ಡಿನೇಷನ್ ಕೂಡ ಇಲ್ಲ, ಮತ್ತು ಮುಖ್ಯವಾಗಿ ತಮ್ಮ ಸ್ವಂತ ಶಾಸಕರ ಮೇಲೆಯೇ ಕಂಟ್ರೋಲ್ ಇಲ್ಲ ಅನ್ನೋದು ಪಟ ಬಯಲಾಗಿದೆ. ಅಂತೂ DKಶಿ ಸಿದ್ದರಾಮಯ್ಯ ಅವರ ಸಾರಥ್ಯವಿಲ್ಲದ ಕಾಂಗ್ರೆಸ್ನಲ್ಲಿ ತಮ್ಮ ಸಾಮರ್ಥ್ಯ ಏನೆಂಬುದನ್ನು ಈಗ ಸಾಬೀತು ಮಾಡಿದ್ದಾರೆ. ಜೊತೆಗೆ BJP JDS ನಾಯಕರ, ಅದರಲ್ಲೂ ತಮ್ಮ ರಾಜ್ಯಕ್ಕೆ ಪ್ರಬಲ ಎದುರಾಳಿಯಾಗಿರುವಂತಹ ಒಕ್ಕಲಿಗ ನಾಯಕತ್ವಕ್ಕಾಗಿ ಜಟಾಪಟಿ ಮಾಡ್ತಿರುವ HD ಕುಮಾರಸ್ವಾಮಿ ಅವರಿಗೂ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ರು. ಇದಷ್ಟೇ ಅಲ್ಲದೆ ಶಿಸ್ತಿನ ಪಕ್ಷ BJPಯ ಅಶಿಸ್ತನ್ನು ಕೂಡ ಬಯಲು ಮಾಡಿದ್ರು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.